ನಮ್ದೇ ದಿಯಾ ದಿಯಾ ಫೋಟೋ ತೆಗೆಸ್ಕೊಂಡು ಏನು ಟಿಕ್ ಟಾಕ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಮತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಎಸ್, ಈ ವ್ಲಾಗು ನೀವು ಆಲ್ರೆಡಿ ಶಾರ್ಟಲ್ಲಿ ನೋಡಿರ್ತೀರ. ನಾವು ಊಟಿಗೆ ಹೋಗಿದ್ದಂತಹ ವ್ಲಾಗು. ಸೊ ಊಟಿಗೆ ಹೋಗಬೇಕು ನಂಜನಗೂಡಿಂದ ಅಂದರೆ ಮೊದಲನೇದಾಗಿ ನಾವು ಬಂಡೀಪುರ ಫಾರೆಸ್ಟ್ ಆ್ಯಂಡ್ ಮಧುಮಲೈ ಫಾರೆಸ್ಟ್ನ ದಾಟ್ಕೊಂಡು ಬರಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ನಮಗೆ ಎಷ್ಟೆಲ್ಲ ಪ್ರಾಣಿಗಳನ್ನ ನೋಡೋಕ್ಕೆ ಸಿಕ್ತು ಅಂದರೆ ಜಿಂಕೆಗಳು, ಆನೆ, ಇದೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ವಾತಾವರಣ. ಮಾರ್ನಿಂಗ್ ಹೋಗಿದ್ವಿ. ಸೊ ಪ್ರಾಣಿಗಳೆಲ್ಲ ನೋಡೋಕ್ಕೆ ಸಿಕ್ತು. ಇದು ಬಂದುಬಿಟ್ಟು ಸಾಕಿರೋ ಆನೆಗಳು. ನಮಗೆ ನೈಟ್ ವಾಪಸ್ ಬರಬೇಕಾದ್ರೆ ಕಾಡಾನೆಗಳು ನೋಡೋಕ್ಕೆ ಸಿಕ್ತು. ಆ್ಯಂಡ್ ತುಂಬ ಡೆಡ್ಲಿ ಆಗಿದ್ದು ಅವೆಲ್ಲ. ಬಟ್ ಇವೇನು ಅಷ್ಟೊಂದು ಡೇಂಜರಸ್ ಅಲ್ಲ, ಸಾಕಿರೋ ಆನೆ. ಇಲ್ಲಿ ಬಂಡೀಪುರ ಫಾರೆಸ್ಟಲ್ಲಿ ಹೋಗಬೇಕಾದ್ರೆ ದಾರಿಯಲ್ಲಿ ನಮಗೆ ಎಲಿಫೆಂಟ್ಸ್ ಹಟ್ ಥರ ಸಿಗುತ್ತೆ. ಅಲ್ಲಿ ಸಾಕಿರೋ ಆನೆಗಳಿರುತ್ತೆ. ಸೊ ಒಂದು 4-5 ಸಾಕಿರೋ ಆನೆಗಳನ್ನ ನೋಡಿದ್ವಿ ನಾವು. ಇಲ್ಲೇನೋ ಆನೆದು ಹಾಸ್ಪಿಟಲ್ ಕೂಡ ಇದೆ, ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಿದ್ರು. ಸೊ ನಮಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ನಮ್ಗೆ ಆನೆಗಳು ನೋಡೋಕ್ಕೆ ಸಿಕ್ತು. ಕೊನೆಗೂ ನಾವು ಮಧುಮಲೈ ಫಾರೆಸ್ಟ್ನು ದಾಟ್ಕೊಂಡು ಬಂದುಬಿಟ್ವಿ. ಇಲ್ಲಿ ನೋಡ್ತಿರ್ಬೋದು, ಥ್ಯಾಂಕ್ ಯು ವಿಸಿಟ್ ಅಗೇನ್ ಮಧುಮಲೈ ಟೈಗರ್ ರಿಸರ್ವ್ ಅಂತ ತೋರಿಸ್ತಿದೆ. ಅದಾದಮೇಲೆ ನಾವು ರೀಚ್ ಆಗಿದ್ದೆ ಊಟಿ ಶೂಟಿಂಗ್ ಸ್ಪಾಟ್. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು ವಾತಾವರಣ. ಫುಲ್ಲು ಚಳಿ ಇತ್ತು. ನಾನು ಇಷ್ಟೊಂದು ಬಿಸಿಲಿದೆ, ಚಳಿ ಏನಿರಲ್ಲ ಅಂತ ಕಾನ್ಫಿಡೆನ್ಸಲ್ಲಿ ಸ್ವೆಟರ್ ಏನೋ ಹಾಕ್ಕೊಳ್ದೆ ಹೋಗಿಬಿಟ್ಟೆ. ಬಟ್ ಅಲ್ಲಿ ಮೇಲೋದ್ಮೇಲೆ ಸಖತ್ತು ಚಳಿ ಆಯಿತು. ಸೊ ಈ ಪ್ಲೇಸ್ಗೆ ಬಂದುಬಿಟ್ಟು ಎಂಟ್ರಿ ಟಿಕೆಟು ಒಂದು 30-15 ಇತ್ತು ಅನಿಸುತ್ತೆ ಅಷ್ಟೇ. ಸೊ ಬೆಟ್ಟ ಥರ ಇತ್ತು, ಹತ್ತಬೇಕಾಗಿತ್ತು. ಇಲ್ಲೆಲ್ಲ ಬೆಟ್ಟಗಳೇ ಫ್ರೆಂಡ್ಸ್. ಆಮೇಲೆ ಊಟಿಗೆ ಹೋಗ್ತಿದ್ದೀವಿ ಅಂದರೆ ಟ್ರೆಕ್ಕಿಂಗ್ ಶೂ ಥರ ಹಾಕ್ಕೊಂಡು ಹೊಟ್ಟೋಗಿ, ಇಲ್ಲಾಂತಂದರೆ ನಿಮಗೆ ಕಷ್ಟ ಆಗ್ಬೋದು. ಊಟಿ ಟ್ರಿಪ್ ಅಂತ ಹೇಳ್ತೀನಿ ನಾನು. ಸೊ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆಯಾ ಊಟಿ? ಕೂದಲು ಸರಿಯಾಗಿ, ಅಯ್ಯೋ ಕೂದಲುಗಳೆಲ್ಲ ಕೆದರ್ಕದ. ದಿಯಾ ಫೋಟೋ ತೆಗೆಸ್ಕೊಂಡು ಸೊ ಕೊನೆಗೂ ಈ ಜಾಗನ ಮುಗಿಸ್ಕೊಂಡು ನಾವು ಮತ್ತೆ ಕೆಳಗಡೆ ಇಳಿತಿದ್ದೀವಿ. ನೀವು ನೋಡ್ಬೋದು, ನಮಗೆ ಬಿಗ್ಗೆಸ್ಟ್ ಟಾಸ್ಕ್ ಎಲ್ಲರೂ ಹೊರಗಡೆ ಹೋದರೆ ಅಂದರೆ ನಮ್ಮ ದಿಯಾನ ಲಿಫ್ಟ್ ಮಾಡಬೇಕು. ಸೊ 3 ಜನಕ್ಕೆ ಕೈ ನೋವು ಬಂದಿತ್ತು, ನನಗೆ, ಅಮ್ಮಂಗೆ ಮತ್ತು ಹಸ್ಬೆಂಡ್ಗೆ. ಅವಳನ್ನ ಎತ್ಕೋಬೇಕು, ಒಬ್ಬರಾದ್ಮೇಲೆ ಒಬ್ಬರು ಶಿಫ್ಟ್ ಆಗಬೇಕು ಕೈ ನೋವು ಬಂದರೆ. ಆ ಥರ ಆಗಿತ್ತು. ಮಕ್ಕಳನ್ನ ಎತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಅನಿಸ್ಬೋದು ಮಕ್ಕಳು ಎಷ್ಟಿರ್ತಾರೆ, ಸಣ್ಣ ಇರ್ತಾರೆ ಅಂತ. ಬಟ್ ಯಾವುದೇ ಆಗಲಿ ಭಾರವಾಗಿರೋ ಇದನ್ನು ತುಂಬ ಹೊತ್ತು ಎತ್ಕೊಂಡಾಗ ಕೈ ನೋವು ಬರುತ್ತೆ ಜಾಸ್ತಿ. ಸೊ ಅದಾದಮೇಲೆ ನಮಗೆ ಊಟಿಯಲ್ಲಿರುವಂತಹ ಫೇಮಸ್ ಟೀ ಫ್ಯಾಕ್ಟರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟರಿಗೆ ಕರ್ಕೊಂಡೋದ್ರು. ಅಲ್ಲಿ ಬಂದುಬಿಟ್ಟು ಕಾಂಪ್ಲಿಮೆಂಟರಿ 1 ಕಪ್ ಟೀ ಆ್ಯಂಡ್ ಟೇಸ್ಟ್ ಮಾಡೋಕ್ಕೆ ನಿಮಗೆ ಚಾಕ್ಲೇಟ್ ಸಹ ಕೊಡ್ತಾರೆ. ಸೊ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದ್ವಿ. ಅಲ್ಲೇ ತೆಗೆದು ಅಂದರೆ ಏನಿದೆ ಟೀ ಪ್ಲ್ಯಾಂಟ್ಸ್, ಅದರಿಂದ ಟೀ ಮಾಡಿರೋಂಥದ್ದು. ಇಲ್ಲಿ ನಮಗೆ ಶಾಪ್ ಕೂಡ ಇತ್ತು. ಟೀ ಪುಡಿಗಳು ಇಲ್ಲಿ ನಮಗೆ ವೆರೈಟಿ ಫ್ಲೇವರ್ಸ್ ಆಫ್ ಟೀ ಪುಡಿಗಳಿತ್ತು. ಆ್ಯಂಡ್ ನಾವು ಚಾಕ್ಲೇಟ್ಸ್ ಸಹ ಶಾಪ್ ಮಾಡ್ಬೋದಾಗಿತ್ತು. ಆ್ಯಂಡ್ ಊಟಿಯಲ್ಲಿ ಫೇಮಸ್ ಅಲ್ವಾ, ಅದನ್ನು ಶಾಪ್ ಮಾಡ್ಬೋದಾಗಿತ್ತು. ಸೊ ನಾವಿಲ್ಲಿ ಟೀ ಪುಡಿ ತಗೋತಿದ್ದೀವಿ. ಇದೆಲ್ಲ ಬಂದುಬಿಟ್ಟು ಇನ್ಸ್ಟೆಂಟ್ ಟೀ ಪುಡಿಗಳು. ನಾವು ನಾರ್ಮಲ್ ಟೀ ಕುಡಿತೀವಲ್ಲ, ಆ ಥರ ಪುಡಿಗಳು ಇರಲಿಲ್ಲ ಅನ್ಕೋತೀನಿ ನಾನು. ಇದೆಲ್ಲ ಯಾವ ಥರ ಅಂದರೆ ಬಿಸಿ ನೀರಿಗೆ ಮಿಕ್ಸ್ ಮಾಡೋವಂತಹ ಪುಡಿಗಳು. ಚಾಕ್ಲೇಟ್ ಟೀ ಪುಡಿ ನಾನಿದೆ ಫಸ್ಟ್ ಕೇಳಿದ್ದು, ಚಾಕ್ಲೇಟ್ ಫ್ಲೇವರ್ ಟೀ ಪುಡಿ. ಆ್ಯಂಡ್ ಈ ಲೆಮನ್ನು, ಜಿಂಜರು, ಇದೆಲ್ಲ ನಾವು ಕೇಳಿರ್ತೀವಿ. ಬಟ್ ಈ ಥರ ಚಾಕ್ಲೇಟು ಮತ್ತು ಏನೇನೋ ಡಿಫ್ರೆಂಟ್ ಟೀ ಪುಡಿಗಳಿತ್ತು. ಏನು ಅಷ್ಟೇನಾ? ಏನೇನು ಬೇಡ. ಪೂಜಾ ದಿಯಾ
ನಡೀರಿ. ಇದು ನಮ್ಮ ಒಂದು ಟೀಮ್ ಎಲ್ಲ ಒಟ್ಟಿಗೆ. ಅದಾದಮೇಲೆ ನಾವು ಬಂದಿದ್ದು ಊಟಿಯಲ್ಲಿರುವಂತಹ ದ ಫೇಮಸ್ ಬೊಟ್ಯಾನಿಕಲ್ ಗಾರ್ಡನ್ಗೆ. ನನಗೇನು ಮೈಸೂರು KRS ಥರನೇ ಇದೆ ಇದು ಅನ್ನಿಸ್ತು. ಇದರಲ್ಲೇನು ಡಿಫರೆನ್ಸ್ ಕಾಣಿಸ್ಲಿಲ್ಲ ನನಗೆ. ಆದರೂ ಈ ಪ್ರಕೃತಿ ಸೌಂದರ್ಯ ಇಷ್ಟಪಡ್ತೀವಲ್ಲ ಅಂಥವ್ರಿಗೆಲ್ಲ ಇಂಥ ಜಾಗಗಳು ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಊಟಿ. ಸೊ ಬೇರೆ ಪ್ಲೇಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಈ ಎಲ್ಲ ಪ್ಲೇಸಸ್ಸು. ಟೋಟಲ್ 4 ಪ್ಲೇಸ್ ವಿಸಿಟ್ ಮಾಡಿದ್ವಿ. ಬೊಟ್ಯಾನಿಕಲ್ ಗಾರ್ಡನ್ ಬಂದು 3ನೇ ಪ್ಲೇಸ್ ಆಗಿತ್ತು. ಅದೆಲ್ಲ ಆದಮೇಲೆ ನಾವು ಒಂದಷ್ಟು ರೀಲ್ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಲೈಕ್ ದಿಯಾದು ಮತ್ತು ಅವ್ರ ಅಪ್ಪಂದು ಚೆನ್ನಾಗಿರುತ್ತೆ ಅಂತ. ಸೊ ವಿಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ನೆಕ್ಸ್ಟು ನಮಗೆ ಆಲ್ರೆಡಿ ಟೈಮ್ ಒಂದು 3:30 ಅಥವಾ 4 o'clock ಆಗೋಗಿತ್ತು. ಸೊ ಊಟ ಮಾಡಬೇಕಾಗಿತ್ತು. ತುಂಬ ಹೊಟ್ಟೆ ಹಸಿವಾಗಿತ್ತು. ಇದನ್ನು ಮುಗಿಸ್ಕೊಂಡು ಬಸ್ಸು ಬೇರೆ ದೂರದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಟ್ರಾಫಿಕ್ ಆಗುತ್ತೆ ಅಂತ. ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕಾಗಿತ್ತು. ದಿಯಾನ ಎತ್ಕೊಂಡು ನಡ್ಕೊಂಡು ಯಪ್ಪ ದೇವ್ರೆ, ನಮಗಂತೂ ಅವತ್ತಿನ ಡೇಸ್ ತುಂಬಾ ಸಾಕಾಗಿತ್ತು. ಲಾಂಗ್ ಜರ್ನಿ ಬೇರೆ ಆ್ಯಂಡ್ ಇದು ಬೇರೆ ಘಾಟ್ ಸೆಕ್ಷನ್ನು. ಲೈಕ್ ಚೆನ್ನಾಗೂ ಇತ್ತು, ಬಟ್ ಒಂಥರ ಕಷ್ಟನೂ ಇತ್ತು. ಹೇಳ್ತಾರಲ್ಲ ಕಷ್ಟಪಟ್ಟರೆ ಮಾತ್ರ ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ, ಆ ಥರ. ಅದು ಕೆರೆ ಕರ್ಕೊಳ್ಳಿ ದಿಯಾ, ಕೂತ್ಕೊಳ್ಳೋದು ಅದು ಬಾ ದಿಯಾ. ಯಾಕೆ One, two. ಅಲ್ಲಿ ಟಿಕ್ ಟಾಕ್. ಈ ಥರ ಯಾರು ತೆಗಿಸ್. ಅದಾದಮೇಲೆ ಮುಂದೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಸಹ ತಿಂದ್ವಿ. ಲೈಕ್ ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡ್ರು. ನನಗೇನೋ ಈ ಪೊಟ್ಯಾಟೊ ಟ್ವಿಸ್ಟರ್ ಇಷ್ಟನೇ ಆಗಲ್ಲ. ಲೈಕ್ ಅದು ತುಂಬ ಯಾವುದ್ಯಾವುದೋ ಎಣ್ಣೆಯಲ್ಲಿ ಕರೀತಾರೆ. ಬಟ್ ನನ್ನ ಹಸ್ಬೆಂಡ್ ಬೇಡ ಅಂದ್ರೂ ಪೊಟ್ಯಾಟೊ ಟ್ವಿಸ್ಟರ್ ಕೊಡಿಸಿದ್ರು. ಆ್ಯಂಡ್ ಚುರುಮುರಿ ಅಂತ ತೊಗೊಂಡ್ವಿ ಫ್ರೆಂಡ್ಸ್. ಒಂಚೂರೂ ಚೆನ್ನಾಗಿರಲಿಲ್ಲ, ಏನೂ ಹಾಕಿಲ್ಲ ಅವರು. ಜಸ್ಟ್ ಒಂದು ಮ್ಯಾಂಗೋನ ಕಟ್ ಮಾಡಿಬಿಟ್ಟು ಪುರಿ ಒಳಗಡೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಬಂದುಬಿಟ್ಟು ಬೋಟ್ ಹೌಸು. ಇಲ್ಲಿ ಬೋಟಿಂಗ್ ಇತ್ತು. ನಾವೆಲ್ಲರೂ ನೀವು ನೋಡ್ತಿರ್ಬೋದು ರೆಡಿ ಆಗಿದ್ದೀವಿ ಇಲ್ಲಿ ಎಲ್ಲ ಇದಾಕ್ಕೊಂಡು ಲೈಫ್ ಜಾಕೆಟ್ ಥರ ಹಾಕ್ಕೊಂಡು. ಸೊ ಬೋಟಿಂಗ್ ಸಹ ಸಖತ್ತಾಗಿತ್ತು. ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಪಾರ್ಟ್ ಬಂದುಬಿಟ್ಟು ಬೋಟಿಂಗು. ಸೊ ನಮ್ಮ ಅಮ್ಮಂಗೂ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಆ್ಯಂಡ್ ನಮ್ಮ ದಿಯಾಗೂ ಅಷ್ಟೇ, ನಮಗೂ ಅಷ್ಟೇ. ನಾವೇನು ಅಷ್ಟೊಂದು ಓಡಾಡಿಲ್ಲ ಚಿಕ್ಕ ವಯಸ್ಸಿಂದ. ಸೊ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಬಂದುಬಿಟ್ಟು ಇವರು ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರನೇ. ಸೊ ರಿಲೇಷನಲ್ಲಿ ಅಣ್ಣನೂ ಆಗಬೇಕು ನಮ್ಮ ಅಮ್ಮಂಗೆ, ರವಿ ಅಣ್ಣ ಅಂತ ಅವರು, ಮತ್ತು ಅವ್ರ ವೈಫು, ಅವ್ರ ಮಗಳು, ಅವ್ರ ಅತ್ತೆ, ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡು, ನಮ್ಮ ಪಾಪು ಎಲ್ಲರೂ. ಅಂದರೆ ನಾವು ಬಸ್ಸಲ್ಲಿ ಹೋಗಿದ್ದಿದ್ದು. ಸೊ ಇವರೇ ನಮ್ಮ ಬೋಟ್ನ ನಡೆಸ್ತಾ ಇದ್ದಿದ್ದು. ನೋಡ್ಬೋದು ಇವಾಗ ನೀವು ನಾವು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ. ಬಸ್ಸಲ್ಲಿ ಇನ್ ದ ಸೆನ್ಸ್ ಪರ್ ಹೆಡ್ಡು 600 ನಾವು ಕೊಟ್ಟಿದ್ದು. ಸೊ ಅಂತಂದರೆ ಎಲ್ಲರೂ ಈಗ ನಮ್ಮ ಏರಿಯಾ ಅಕ್ಕಪಕ್ಕ ಇದ್ದಾರಲ್ಲ ಎಲ್ಲರಿಗೂ ಸೇರಿಸಿ ಬಸ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಿದ್ದು. ಸೊ ಚೆನ್ನಾಗಿತ್ತು ಟ್ರಿಪ್ಪು. ಇಲ್ಲಿ ನೋಡ್ತಿರ್ಬೋದು ನೀರು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಸುತ್ತಮುತ್ತ ವಾತಾವರಣ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ನನ್ನ ಗಂಡ ವೀಡಿಯೋಸ್ ಮಾಡಿಸ್ಕೊಂಡಿದ್ದು, ಫೋಟೋಸ್ ತೆಗೆಸ್ಕೊಂಡಿದ್ದು. ನನಗಂತೂ ಈ ಯೂಟ್ಯೂಬ್ಗೂ ವೀಡಿಯೋ ಮಾಡ್ಕೋಬೇಕು, ಅವ್ರಿಗೂ ವೀಡಿಯೋ ಮಾಡಬೇಕು, ತಲೆ ಕೆಟ್ಟೋಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಫಾಸ್ಟಾಗೆಲ್ಲ ಹೋಗ್ತಿದ್ದಾರೆ ಬೋಟಲ್ಲಿ ಅಂತ. ನಮ್ಮದು ಸ್ಲೋ ಆಗಿತ್ತು.
ಯಾಕಂದರೆ ಮಕ್ಕಳೆಲ್ಲ ಇದ್ದರು. ಸೊ ಎದ್ರುಕೊಂಡ್ರೆ ಕಷ್ಟ ಅಂತಿತ್ತು. ಅವ್ರಿಗಿಂತ ಹೆಚ್ಚಾಗಿ ನನಗೆ ಭಯ ಇತ್ತು ಫ್ರೆಂಡ್ಸ್. ಚೆನ್ನಾಗಿದೆಯಾ? ಎಲ್ಲರಿಗೂ ಚೆನ್ನಾಗಿದ್ದಾವ? ಸೂಪರ್ ಆಗಿದೆಯಾ? ಸೂಪರ್ ಆಗಿದೆಯಾ? ಬನ್ನಿ ನೀವು ಹಿಡ್ಕೊಳ್ಳಿ, ಏನಿಲ್ಲ. ಸೊ ಇಷ್ಟೇ ಪ್ಲೇಸಸ್ ನಮಗೆ ನೋಡೋಕ್ಕೆ ಸಿಕ್ಕಿದ್ದು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಮ್ಮ ಬೋಟಿಂಗ್ ಮುಗೀತು, ನಾವು ಹೊರಗೆ ಹೋಗ್ತಿದ್ದೀವಿ. ನೈಟ್ ವ್ಯೂಸ್ ಹೇಗಿತ್ತು ನೋಡಿಕೊಂಡು ವಿಡಿಯೋನ ಎಂಡ್ ಮಾಡಿ.